ಹಾಯ್ ಫ್ರೆಂಡ್ಸ್, ಮಲೆನಾಡಿನ ಸ್ಪೆಷಲ್ಲು ಅಕ್ಕಿ ತರಿ ಕಡುಬು ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿದೆ. ಒಂದು ಸಲ ಟ್ರೈ ಮಾಡಿ. ನಾನು ಮೊದಲನೇ ಸಲನೇ ಮಾಡಿದ್ದು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಕೊಡ್ತಾರೆ ತಿನ್ನೋದಕ್ಕೆ ಮಾಡಿದಾಗೆಲ್ಲ. ನಾನೊಂದು ಸಲ ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದೀನಿ. ಅಕ್ಕಿ ತರಿ ಮನೇಲೇ ಮಾಡ್ಕೊಂಡು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಇಡ್ಲಿ ಅಕ್ಕಿ ತರಿ ಇತ್ತು, ಹಾಗಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇದರಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಬೇಗನೆ ಪುಡಿ ಆಗಿಬಿಡುತ್ತೆ. ಹಾಗಾಗಿ ನೀವು ನೋಡಿಕೊಂಡು ಆ ತರಿ ಕಡುಬು ಮಾಡೋಂಥ ತರಿನೇ ಸಿಕ್ಕಿದ್ರೆ ಅದನ್ನೇ ಉಪಯೋಗಿಸ್ಕೊಳ್ಳಿ. ಈಗ ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು 1 ಕಪ್ಪು ರವೆನ ಅಕ್ಕಿ ತರಿನ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ, 1 ಸ್ಪೂನಷ್ಟು. ಬಿಸಿ ಆದ ನಂತರ ಅದಕ್ಕೆ ಒಗ್ಗರಣೆ ಮಾಡ್ಕೋಬೇಕು, ಒಂದು ಕಡುಬುನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಒಂದು ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಆದ ನಂತರ ಕಡಲೆಬೇಳೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಉದ್ದಿನಬೇಳೆ ತೊಗೊಂಡಿಲ್ಲ, ಬೇಕಾದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಳಿ. ನಾವು ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಅದು ಬಣ್ಣ ಬದಲಾಗೋಷ್ಟು ಫ್ರೈ ಮಾಡಿ ನಂತರ ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನೂ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಚಟ್ನಿ ಕೂಡ ಇರುತ್ತೆ, ಹಾಗಾಗಿ ತುಂಬ ಖಾರ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪಂತೂ ಕಡುಬುಗಳಿಗಾಗಲಿ ಉಪ್ಪಿಟ್ಟಿಗಾಗಲಿ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸ್ವಲ್ಪ ಹಾಕ್ಕೊಂಡು ಅದನ್ನು ಕೂಡ ಬಾಡಿಸ್ಕೊಂಡಿದ್ದೀನಿ. ನಂತರ ನೀರು ಕಾಯಿಸಿ ಇಟ್ಕೊಂಡಿದ್ದೆ. 1 ಕಪ್ ರವೆಗೆ 2 ಕಾಲಿಂದ 2.5 ಕಪ್ಪಷ್ಟು ನೀರನ್ನ ಹಾಕಬಹುದು. ಹಾಗಾಗಿ ಬಿಸಿನೀರು ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕ್ಕೊಂಡು ಅದು ಒಂದು ಕುದಿ ಬಂದ ನಂತರ ನಾವು ಏನು ಹುರಿದಿಟ್ಕೊಂಡಿದ್ದೀವಿ ಆ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೇಮ್ ಉಪ್ಪಿಟ್ಟು ಮಾಡೋಕ್ಕೆ ಬರ್ತದೆ ಯಾರಿಗಾದರೂ ಅಂದರೆ, ಉಪ್ಪಿಟ್ಟು ಮಾಡೋಷ್ಟೇ ಈಸಿ ಇದು, ತುಂಬಾ ಸಿಂಪಲ್ಲು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ರವೆ ಹಾಕ್ಬಿಟ್ಟು ಹಾಗೆ ಮುಚ್ಚಿಟ್ಬಿಡ್ಬೇಡಿ. ಅಕ್ಕಿ ಹಾಕಿ ಮುಚ್ಚಿಡ್ತೀರಲ್ಲ, ಆ ರೀತಿ ಎಲ್ಲ ಮಾಡಬಾರ್ದು. ರವೆ ಹಾಕ್ತಾ ಇದ್ದಂಗೆ ಈ ರೀತಿ ತಿರುಗಬೇಕು, ಇಲ್ಲಾಂದರೆ ರವೆ ಗಂಟಾಗೋ ಚಾನ್ಸ್ ಇರುತ್ತೆ. ಮುದ್ದೆ ಥರ ಒಂದೇ ಕಡೆ ಗಂಟಾಗ್ಬಿಡುತ್ತೆ. ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ಚೆನ್ನಾಗಿ ಕುದೀತಾ ಇದೆಯಲ್ಲ, ಲೋ ಫ್ಲೇಮ್ ಮಾಡಿಬಿಟ್ಟು 1-2 ನಿಮಿಷ ಬಿಟ್ಟು ಕ್ಯಾಪ್ ತೆಗೆದು ಓಪನ್ ಮಾಡಿದ್ರೆ ಈ ರೀತಿ ಆಗಿರುತ್ತೆ. ಇನ್ನೂ ಗಟ್ಟಿ ಆಗಿಲ್ಲ, ಅದು ನೀರು ಥರನೇ ಇದೆ. ಇನ್ನೊಂದು 2 ನಿಮಿಷ ಲೋ ಫ್ಲೇಮ್ನಲ್ಲಿ ಪ್ಲೇಟ್ ಮುಚ್ಚಿ 2-3 ನಿಮಿಷ ಬೇಯೋದಕ್ಬಿಡಿ. ಒಂದು 4-5 ನಿಮಿಷದಲ್ಲಿ ರವೆ ಎಲ್ಲ ಹುರಿದಿರೋದ್ರಿಂದ ಹಸಿ ಇರೋದಿಲ್ಲ, ಆ ನೀರಿನಲ್ಲಿ ರವೆ ಚೆನ್ನಾಗಿ ಬೇಯಬೇಕು, ಅಷ್ಟೇ ರೀಸನ್. ನೋಡಿ, ಈಗ ಮೊದಲಿಗಿಂತ ಈಗ ಪರ್ಫೆಕ್ಟ್ ಆಗಿದೆ. ನೀಟಾಗಿ ಉಂಡೆ ಕಟ್ಟಬಹುದು. ಆದರೆ ತುಂಬ ಬಿಸಿ ಇರೋದ್ರಿಂದ ಉಂಡೆ ಕಟ್ಟೋದಕ್ಕಾಗಲ್ಲ. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಚಟ್ನಿ ನಾನಿಲ್ಲಿ ಹುರಿಗಡಲೆ ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀವಿ. ಶೇಂಗಾ ಚಟ್ನಿ ಕೂಡ ಮಾಡಬಹುದು. ಹುರಿಗಡಲೆ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಇಷ್ಟಿದೆ ಚಟ್ನಿಗೆ ತೊಗೊಂಡಿರೋಂಥ ಐಟಮ್ಸ್ಗಳಿದು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಒಂದು ಸಣ್ಣದಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ. ನಾವು ಮೊದಲಿಗೆ ಮಿಕ್ಸಿ ಜಾರ್ಗೆ ಹುರಿಗಡಲೆ ಹಾಗೆಯೇ ಉಪ್ಪು, ಹುಣಸೆಹಣ್ಣು, ಬೆಲ್ಲ ಎಲ್ಲ ಹಾಕ್ಕೊಳ್ಳೋಣ. ನಾನಿಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಒಂದು ಡ್ರಾಪ್ ಎಣ್ಣೆ ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಇದನ್ನು ಚಟ್ನಿಗೆ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಬೇಗ ಚಟ್ನಿ ಕೂಡ ಹುಳಿ ಬರೋದಿಲ್ಲ, ಅಳಸೋಗೋದಿಲ್ಲ, ಚೆನ್ನಾಗಿರುತ್ತೆ. ಗಟ್ಟಿಯಾಗಿ ಚಟ್ನಿ ರುಬ್ಬೋದು ನೀವು, ಅಥವಾ ನೀರು ಚಟ್ನಿ ಥರ ಕೂಡ ನೀವು ಮಾಡ್ಕೊಳ್ಬಹುದು. ಇದಕ್ಕೆ ನಾಟಿ ಕೋಳಿ ಚಿಕನ್ ಸಾಂಬಾರು, ನಾನ್ ವೆಜ್ ತಿನ್ನೋರಾದರೆ ತುಂಬಾ ಸಖತ್ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು. ಚಿಕನ್ ಸಾಂಬಾರು ಜೊತೆಗೆ ಈ ಕಡುಬು ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನಾನಿಲ್ಲಿ ಬಾಂಬೆ ಸಾಗು ಕೂಡ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಇಂಗನ್ನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿ ಕೂಡ ರೆಡಿ ಆಯಿತು. ಈಗ ಕಡುಬು ಸ್ವಲ್ಪ ಹಾರಿದೆ, ತುಂಬ ಬಿಸಿನೇ ಇದೆ, ತುಂಬ ಹಾರಿಲ್ಲ, ಬೇಗ ಕೂಡ ಹಾರಲ್ಲ. ಚಟ್ನಿ ಮಾಡೋದಕ್ಕೆ ಒಂದು 5 ನಿಮಿಷ ಅಷ್ಟೇ ಆಗಿದೆ. ಅದೆಲ್ಲ ಮುಚ್ಚಿಟ್ಟಿದ್ದರಿಂದ ತುಂಬ ಬೇಗ ಅದು ಬಿಸಿನೇ ಇದೆ, ಹಾರಿಲ್ಲ, ಇನ್ನೂ ತಣ್ಣಗಾಗಿಲ್ಲ. ಆದರೂ ತುಂಬ ತಣ್ಣಗಾಗೋದಕ್ಕೆ ಬಿಟ್ಟು ನೀವು ಉಂಡೆ ಕಟ್ಟೋದಕ್ಕಾಗಲ್ಲ. ಸ್ವಲ್ಪ ಬಿಸಿ ಇದ್ದಂಗೆ ಉಂಡೆ ಕಟ್ಟಬೇಕಾಗತ್ತೆ, ಕಡುಬು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾವು ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀವಿ. ಕಡುಬನ್ನ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು ಹಬೆನಲ್ಲಿ ಒಂದು 10 ನಿಮಿಷ. ಹಾಗಾಗಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ವಿ. ಅಷ್ಟರಲ್ಲಿ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆ ಸವರಿಟ್ಕೊಂಡು ಈ ರೀತಿ ಒಂದು ಸೌಟಿಗೆ ಈ ರೀತಿ ಫಿಲ್ ಮಾಡಿಬಿಟ್ಟು ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈ ಥರ ತೊಗೊಂಡ್ರೆ ಉಂಡೆ ಕಟ್ಟೋದು ಬೇಗ ಆಗುತ್ತೆ, ಕೈ ಕೂಡ ಸುಡೋದಿಲ್ಲ. ಮತ್ತು ಎಲ್ಲ ಉಂಡೆಗಳು ಒಂದು ಈಕ್ವಲಾಗಿ ಯೂನಿಫಾರ್ಮ್ ಆಗಿ ಬರ್ತವೆ, ಒಂದು ದಪ್ಪ ಸಣ್ಣ ಅಂತ ಬರಲ್ಲ. ಈ ರೀತಿ ನಾನು ಒಂದು ಸ್ವಲ್ಪ ತುಂಬ ಬಿಸಿದಿರೋದ್ರಿಂದ ಈ ರೀತಿ ಪ್ಲ್ಯಾನ್ ಮಾಡಿಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದೇ ಯೂನಿಫಾರ್ಮ್ ಆಗಿರುತ್ತೆ, ಒಂದೇ ಸೈಜು, ಹಾಗೆ ಬೇಗ ಕೂಡ ಆಗುತ್ತೆ. ನಾವೀಗ ಅಷ್ಟು ಹಿಟ್ಟನ್ನ ಕೈನಲ್ಲೇ ತೊಗೊಂಡು ಕಲ್ಸೋಕೋದ್ರೆ ತುಂಬ ಬಿಸಿ ಇರೋದ್ರಿಂದ ಈ ರೀತಿ ಟಿಪ್ಸ್ನ ನೀವು ಫಾಲೋ ಮಾಡಬಹುದು. ಎಲ್ಲ ಆಗಿದೆ. ಇಡ್ಲಿ ಪ್ಲೇಟಿಗೆ ಇಟ್ಕೊಂಡು ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲಿ. ಕೆಳಗಡೆ ನೀರು ನೋಡ್ಕೊಳ್ಳಿ, ತುಂಬ ನೀರು ಕುದ್ದು ಬಂದು ಕೆಳಗಡೆ ಪ್ಲೇಟಿಗೆ ತುಂಬ್ಕೊಳ್ಳೋದ್ರಿಂದರೆ ಆ ಪ್ಲೇಟ್ ಒಂದನ್ನು ಗ್ಯಾಪ್ ಇಟ್ಕೊಳ್ಳಿ. ಒಂದು 10 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ನಮಗಿಲ್ಲಿ ಒಂದು 10-13 ಉಂಡೆಗಳು ಆಗಿದೆ. ಒಂದು 3 ಜನಕ್ಕೆ ಅಥವಾ 4 ಜನಕ್ಕೆ ಆಗಷ್ಟು, ನೀವು ಎಷ್ಟು ತಿಂತೀರಾ ಅದ್ರ ಮೇಲೆ ಡಿಪೆಂಡ್, ಅದು 4 ಜನಕ್ಕೆ ಆಗಷ್ಟು ತಿಂಡಿ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನಿಲ್ಲಿ ಚಟ್ನಿ ಮತ್ತು ಸಾಗು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈ ಉಂಡೆಗಳನ್ನ. ಹಾಗೆ ಉಪ್ಪಿಟ್ಟಾಗಿ ನೀವು ತಿಂತೀರಾ, ಉಂಡೆ ಬೇಡ ಅಂದರೆ ಇದನ್ನು ಪುಡಿ ಮಾಡ್ಕೊಂಡು ಕೂಡ ನೀವು ತಿನ್ನಬಹುದು. ನಾವು ಹೆಂಗಿರೋ ಪುಡಿ ಮಾಡೇ ತಿಂತೀವಿ ಅಲ್ವಾ, ಹಾಗೆಯೇ ತಿನ್ನಬಹುದು, ಚೆನ್ನಾಗಿರುತ್ತೆ ಟೇಸ್ಟು. ಹಾಗಂತೂ ತುಂಬ ಇಷ್ಟ ಆಯಿತು. ನಾನ್ ವೆಜ್ ಸಾಂಬಾರು ಇರೋಂಥ ಇನ್ನೂ ಚೆನ್ನಾಗಿರ್ತೈತೆ ಅನ್ನೋ ಗೊತ್ತಿಲ್ಲ. ಅದೇ ಬಾಂಬೆ ಸಾಗು ಜೊತೆನೂ ಚೆನ್ನಾಗಿತ್ತು. ಹಾಗೆ ಚಟ್ನಿ ಜೊತೆ ಕೂಡ ಒಳ್ಳೆ ಕಾಂಬಿನೇಷನು, ತುಂಬ ಚೆನ್ನಾಗಿದೆ.
ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಲೆನಾಡಿನ ಕಡುಬು ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. 1 ಕಪ್ಪು ರವೆನಲ್ಲಿ ಮಾಡಿ ಹೊಸ ರುಚಿ ಎಲ್ಲೂ ಹದಗೆಡಲ್ಲ, ಹದಗೆಟ್ಟು ಕೂಡ ಉಪ್ಪಿಟ್ಟು ರೀತಿ ಮತ್ತೆ ವಾಪಸ್ ತಿನ್ನಬಹುದು. ಓಕೆ, ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.